ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಈ ಪೂರ್ವದ ಅವಧಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಲಾಕ್ಷಣಿಕಾರರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಅದರಲ್ಲಿ ಭರತ, ಭಾಮಹ, ದಂಡಿ, ಉದ್ಭಟ, ರುದ್ರಟ, ರಾಜಶೇಖರ ಇನ್ನು ಮುಂತಾದವರ ಕುರಿತು ಅವರ ಕಾವ್ಯ ಲಕ್ಷಣಗಳು, ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಇವತ್ತೂ ಸಹ ಅದರ ಮುಂದುವರೆದ ಭಾಗವೆಂಬಂತೆ ಆ ಕಾವ್ಯಮೀಮಾಂಸೆಯ ಲಾಕ್ಷಣಿಕರ ಇನ್ನುಳಿದ ವ್ಯಕ್ತಿಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ವಾಮನನು ತನ್ನ ಕಾವ್ಯಾಲಂಕಾರ ಸೂತ್ರವೃತ್ತಿ ಲಾಕ್ಷಣಿಕ ಗ್ರಂಥದಲ್ಲಿ 5 ಅಧಿಕರಣಗಳನ್ನು 12 ಅಧ್ಯಾಯಗಳಲ್ಲಿ ವಿಂಗಡಿಸಿರುವನು. ಅವು ಇಂತಿವೆ: ಕಾವ್ಯದ ಶರೀರ, ಕಾವ್ಯದ ಪ್ರಯೋಜನ, ರೀತಿ, ನಿಶ್ಚಯ, ಕಾವ್ಯ ವಿಶೇಷಗಳು, ಪದ ಪದಾರ್ಥ, ವಾಕ್ಯಾರ್ಥಗಳ ನೆಲೆಯಲ್ಲಿ ದೋಷಗಳು, ಗುಣಾಲಂಕಾರಗಳ ವ್ಯತ್ಯಾಸ, ಶಬ್ದ ಅರ್ಥ ಗುಣಗಳ ವಿವೇಚನೆ, ಶಬ್ದಾಲಂಕಾರಗಳು, ಉಪಮಾಲಂಕಾರ, ಕಾವ್ಯ ಸಮಯ, ಶಬ್ದಶುದ್ಧಿ. ಇವನು ಈ ರೀತಿಯಾಗಿ ತನ್ನ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾನೆ. ಕಾವ್ಯಲಕ್ಷಣ ಕುರಿತು 3 ವ್ಯಾಖ್ಯಾನಗಳನ್ನು ಭಾಮಹ ನೀಡಿದ್ದಾನೆ. ಕಾವ್ಯ ಶಬ್ದೋಯಂ ಗುಣ ಅಲಂಕಾರ ಸಂಸ್ಕೃತಯೋ ಶಬ್ದಾರ್ಥ ಯೋರ್ವತತೆ. ಅಂದರೆ ಕಾವ್ಯವೆಂಬ ಶಬ್ದವು ಗುಣ ಅಲಂಕಾರಗಳಿಂದ ಪರಿಷ್ಕರಣ ಹೊಂದಿದ ಶಬ್ದಾರ್ಥಗಳಿಗೆ ಅನ್ವಯಿಸುವುದು. ವಾಮನ ಪ್ರಕಾರ ಮಾಧುರ್ಯ, ಓಜಸ್ಸು ಮತ್ತು ಪ್ರಸಾದ ಎಂಬವು ಕಾವ್ಯದ 3 ಗುಣಗಳು. ಕಾವ್ಯ ಕುರಿತ ವಾಮನ ರೀತಿರಾತ್ಮ ಕಾವಶ್ಯ ವಾಕ್ಯ ಪ್ರಸಿದ್ಧಿ ಪಡೆದಿದೆ. ರೀತಿಯೇ ಕಾವ್ಯದ ಆತ್ಮ ಎನ್ನುತ್ತಾನೆ ಇವನು. ಇವನೇ ರೀತಿ ಎಂದು ಮೊದಲು ಪದ ಪ್ರಯೋಗ ಮಾಡಿದವನು. ರೀತಿ ಎಂದರೆ ಗುಣಾತ್ಮಕವಾದ ಪದರಚನೆ. ಇದೇ ಕಾವ್ಯದ ಆತ್ಮ. ಕವಿಯ ಬರವಣಿಗೆಯ ವಿಧಾನವನ್ನು ರೀತಿ ಎನ್ನಲಾಗುತ್ತದೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಶೈಲಿ ಎನ್ನುವ ಪದ ಬಳಕೆಯಲ್ಲಿಲ್ಲದ ಕಾರಣ ಇದನ್ನು ಮಾರ್ಗ, ರೀತಿ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಇವನ ಪ್ರಕಾರ ವಿಶಿಷ್ಟ ಪದರಚನೆಯೇ ರೀತಿಯಾಗಿದೆ. ಕಾವ್ಯದ ಲಕ್ಷಣವನ್ನು ವಿವರಿಸುತ್ತಾ ಕಾವ್ಯ ಗ್ರಾಹ್ಯಂ ಅಲಂಕಾರ ಎಂದಿದ್ದಾನೆ. ಕಾವ್ಯವು ಸಹೃದಯರಿಗೆ ಗ್ರಹಿತವಾಗುವುದು ಅಲಂಕಾರದಿಂದಲೇ. ಇದನ್ನು ಸೌಂದರ್ಯ ಅಲಂಕಾರಂ ಎಂದು ಕರೆದಿದ್ದಾರೆ. ಆಂಗ್ಲ ಅಲಂಕಾರಿಕರೊಬ್ಬರು ಇದನ್ನೇ ಪೊಯಿಟ್ರಿ ಕ್ಯಾನ್ ಬಿ ಎಕ್ಸೆಪ್ಟೆಡ್ ವಿತ್ ಅಲಂಕಾರ್ ಎಂದಿದ್ದಾರೆ. ಇನ್ನೇ ಇವನು ಕಾವ್ಯದ ಗುಣಗಳನ್ನು 20ಕ್ಕೆ, ದಂಡಿ 10ಕ್ಕೆ 10 ಹೇಳಿದರೆ ಇವನು 20ಕ್ಕೆ ಏರಿಸಿದ್ದಾನೆ. ಕಾವ್ಯಕ್ಕೆ ಸೌಂದರ್ಯವನ್ನುಂಟು ಮಾಡುವವು ಧರ್ಮಗಳು, ಗುಣಗಳು, ಅದಕ್ಕೆ ಮೆರಗು ನೀಡುವವು ಅಲಂಕಾರಗಳು ಎಂದು ಕೂಡ ವಾಮನ ಹೇಳಿದ್ದಾನೆ. ಇನ್ನು ಆನಂದವರ್ಧನ, ಕ್ರಿಸ್ತಶಕ 9ನೇ ಶತಮಾನದಲ್ಲಿದ್ದ ಆನಂದವರ್ಧನ ತನ್ನ ಧ್ವನ್ಯಾಲೋಕ ಕೃತಿಯಲ್ಲಿ ಕಾವ್ಯಶಾತ್ಮ ಧ್ವನಿ, ಸಹೃದಯ ಹೃದಯಹಲ್ಲಾದಿ ಶಬ್ದಾರ್ಥಮಯತ್ವಮೇವ ಕಾವ್ಯ ಲಕ್ಷಣಂ ಎಂದು ತಿಳಿಸಿದ್ದಾನೆ. ಅಂದರೆ ಕಾವ್ಯಕ್ಕೆ ಧ್ವನಿಯೇ ಆತ್ಮ, ರಸವೇ ಪ್ರಾಣ ಎಂದಿದ್ದಾನೆ. ಆನಂದವರ್ಧನನ ಧ್ವನಿ ಪದಪ್ರಯೋಗ ಹೊಸದಾಗಿ ಕಾಣಿಸುತ್ತದೆ. ಆನಂದವರ್ಧನನ ಧ್ವನಿ ರಸಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ. ಇವನ ಕಾವ್ಯ ಕುರಿತ ವಿಚಾರಗಳನ್ನು ಹೀಗೆ ಕ್ರೋಢೀಕರಿಸಬಹುದು: ಧ್ವನಿ ಆತ್ಮವಾಗಿರುವ ರಚನೆಯೇ ಕಾವ್ಯ. ಶಬ್ದ ಅರ್ಥಯುಕ್ತವಾಗಿದ್ದು ಸಹೃದಯನಿಗೆ
ಹರ್ಷ ನೀಡುವಂತ ರಚನೆಯೇ ಕಾವ್ಯ. ಶಬ್ದಾರ್ಥದ ಶರೀರ ಹೊಂದಿ ರಸದ ಆತ್ಮ ಪಡೆದಿರುವ ರಚನೆಯೇ ಕಾವ್ಯ. ಕವಿ ಸಹೃದಯರ ಸಾಮರಸ್ಯದಿಂದ ಹೊರಹೊಮ್ಮುವ ಕ್ರಿಯೆಯೇ ಕಾವ್ಯ. ಸಹೃದಯರ ಹೃದಯವನ್ನು ಆಹ್ಲಾದಗೊಳಿಸುವ ಶಬ್ದಾರ್ಥಗಳಿಂದ ಕೂಡಿದ್ದು ಕಾವ್ಯ ಎಂದು ಆನಂದವರ್ಧನ ಹೇಳಿದ್ದಾನೆ. ಆನಂದವರ್ಧನ ಇನ್ನೊಂದೆಡೆ ಶಬ್ದಾರ್ಥಗಳು ಕೂಡಿ ಕಾವ್ಯವಾಗುತ್ತದೆ ಎಂಬುದನ್ನು ಶಬ್ದಾರ್ಥಯೋ ಸಾಹಿತ್ಯೇನ ಕಾವ್ಯತ್ವೇ ಎಂಬ ವಾಕ್ಯವನ್ನು ಹೇಳುವುದರ ಮೂಲಕ ಪ್ರತಿಪಾದಿಸಿದ್ದಾನೆ. ಹೀಗೆ ಆನಂದವರ್ಧನ ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಪಾತ್ರವನ್ನು ವಹಿಸಿದ್ದಾನೆ ಎಂದು ಹೇಳಬಹುದು. ಇನ್ನು ಮುಂದಿನದಾಗಿ ಹೇಮಚಂದ್ರ. ಹೇಮಚಂದ್ರ ತನ್ನ ಕಾವ್ಯಾನುಶಾಸನ ಕೃತಿಯಲ್ಲಿ ಅದೌಷೌ ಸಗುಣೌ ಸಾಲಂಕಾರೌ ಚ ಶಬ್ದಾರ್ಥ ಕಾವ್ಯಂ ಎಂದು ಹೇಳುವ ಮೂಲಕ ಕಾವ್ಯವು ಗುಣ ಅಲಂಕಾರಗಳಿಂದ ಕೂಡಿರಬೇಕೆಂದು ಹೇಳುತ್ತಾನೆ. ಕಾವ್ಯವು 10 ಗುಣಗಳಿಂದ ಒಡಗೂಡಿದೆ ಎಂಬುದನ್ನು ಗುಣ ಅಲಂಕಾರ ಸಹಿತೌ ಶಬ್ದಾರ್ಥೌ ದೋಷವರ್ಜಿತ ಎಂಬ ವಾಕ್ಯ ಮೂಲಕ ಸ್ಪಷ್ಟಪಡಿಸಿದ್ದಾನೆ. ಇನ್ನು ಇವನ ನಂತರ ಬರುವಂತಹ ಇನ್ನೊಬ್ಬ ವ್ಯಕ್ತಿ ಅಂದರೆ ಅವನು ಕುಂತಕ. ಕಾವ್ಯ ಲಕ್ಷಣವನ್ನು ವಿವರವಾಗಿ ತಿಳಿಸುತ್ತಾ ಅದರ ಒಂದೊಂದು ಮಾತಿನ ಅರ್ಥವನ್ನು ಪ್ರಯೋಜನವನ್ನು ಸಮರ್ಥವಾಗಿ ಕುಂತಕ ತನ್ನ ವಕ್ರೋಕ್ತಿ ಜೀವಿತ ಕೃತಿಯಲ್ಲಿ ಪ್ರತಿಪಾದಿಸಿದ್ದಾನೆ. ಅವನ ಪ್ರಕಾರ ಕಾವ್ಯ ಲಕ್ಷಣದ ಕುರಿತು ಹೇಳಿದಂತಹ ವಾಕ್ಯವೆಂದರೆ ಶಬ್ದಾರ್ಥೌ ಸಹಿತೌ ವಕ್ರ ಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥಿತೌ ಕಾವ್ಯಂ ತದ್ವಿಧ ಆಹ್ಲಾದಕಾರಿಣಿ ಆಹ್ಲಾದಕಾರಿಣಿ ಎಂದು ಹೇಳಿದ್ದಾನೆ. ಈ ಮೇಲಿನ ಹೇಳಿಕೆಯ ಅರ್ಥ ಇಂತಿದೆ. ವಕ್ರಕವಿ ವ್ಯಾಪಾರದಿಂದ ಕೂಡಿದ್ದು ಬಲ್ಲವರಿಗೆ ಆಹ್ಲಾದವನ್ನು ಉಂಟು ಮಾಡತಕ್ಕದ್ದು. ಕುಂತಕನ ಅಭಿಪ್ರಾಯದಂತೆ ಶಬ್ದಾರ್ಥಗಳು ಕಾವ್ಯ. ಕೇವಲ ರಮಣೀಯವಾದ ಶಬ್ದಾರ್ಥಗಳಿಗೆ ಕಾವ್ಯತ್ವವಿಲ್ಲ. ಕಾವ್ಯ ರಮ್ಯವಾಗಿದ್ದು ವಾಚ್ಯವಾಗಿದ್ದರೆ ಕಾವ್ಯ ಸಹೃದಯರ ಮನಸ್ಸನ್ನು ಗೆಲ್ಲುತ್ತದೆ. ಶಬ್ದ ಅರ್ಥಗಳೆರಡು ಸ್ನೇಹಿತರಂತಿದ್ದು ಒಂದರ ಶೋಭೆಯನ್ನು ಮತ್ತೊಂದು ಹೆಚ್ಚಿಸುವಂತಿರಬೇಕು ಎಂದು ಕುಂತಕ ತಿಳಿಸುತ್ತಾನೆ. ಮುಂದಿನದಾಗಿ ಬಹಳ ಪ್ರಮುಖವಾದಂಥ ವ್ಯಕ್ತಿ ಅಂದರೆ ಅವನು ಮಮ್ಮಟ. 10ನೇ ಶತಮಾನದಲ್ಲಿದ್ದ ಅಲಂಕಾರಿಕ ಮಮ್ಮಟ ತನ್ನ ಕಾವ್ಯ ಪ್ರಕಾಶ ಎಂಬ ಕೃತಿಯಲ್ಲಿ ಕಾವ್ಯದ ಲಕ್ಷಣವನ್ನು ಕುರಿತು ತದದೋಷೌ ಶಬ್ದಾರ್ಥೌ ಸುಗುಣ ಅಲಂಕೃತಿ ಪುನಃಕ್ವಾಪಿ ಎಂದು ಹೇಳಿದ್ದಾನೆ. ಇವನ ಹೇಳಿಕೆ ಧ್ವನಿ ಮಾರ್ಗದಲ್ಲಿಯೇ ಶ್ರೇಷ್ಠವಾಗಿದೆ ಮತ್ತು ಪ್ರಸಿದ್ಧವಾಗಿದೆ. ಇವನ ಅಭಿಪ್ರಾಯದಂತೆ ಕಾವ್ಯವು ದೋಷರಹಿತವಾಗಿ ಗುಣ ಅಲಂಕಾರ ಹಾಗೂ ಒಳ್ಳೆಯ ಶಬ್ದಾರ್ಥಗಳಿಂದ ಕೂಡಿರಬೇಕು. ವಿವರಣೆ ಅತಿಯಾಗಿರದೆ ಅಪ್ಯಾಯಮಾನವಾಗಿರಬೇಕು ಎಂದು ಸೂಚಿಸಿದ್ದಾನೆ. ಮಮ್ಮಟನು ಅಲಂಕಾರಕ್ಕೆ ಕಾವ್ಯದಲ್ಲಿ ನಿಯತ ಸ್ಥಾನ ಬೇಕಾಗಿಲ್ಲ. ಶಬ್ದಾರ್ಥಗಳೇ ಅಲಂಕಾರಗಳು. ಒಂದು ಪಕ್ಷ ಅಲಂಕಾರವಿಲ್ಲದಿದ್ದರೂ ಕಾವ್ಯತ್ವಕ್ಕೆ ಹಾನಿಯಿಲ್ಲ ಎಂದಿದ್ದಾನೆ. ಮಮ್ಮಟನ ಹೇಳಿಕೆಯನ್ನು ಜಗನ್ನಾಥ ವಿಶ್ವನಾಥರು ಖಂಡಿಸಿ ತಮ್ಮದೇ ಆದ ಹೊಸ ವಿಚಾರವನ್ನು ಪ್ರತಿಪಾದಿಸಿರುವರು. ತದದೋಷವು ಸುಗುಣತ್ವ ಪುನಃಕ್ವಾಪಿ ಅಲಂಕೃತ ಈ ತತ್ವಗಳು ಕಾವ್ಯಕ್ಕೆ ಮುಖ್ಯವಲ್ಲವೆಂದು ವಿಶ್ವನಾಥನ ಅಭಿಪ್ರಾಯವಾಗಿದೆ. ಕಾವ್ಯ ಸಂಪೂರ್ಣ ದೋಷಮುಕ್ತವಾಗಿರಬೇಕೆಂಬುದನ್ನು ಒಪ್ಪಿಕೊಳ್ಳುವುದು ಕಷ್ಟ. ಮರೆವು, ಆಲಸ್ಯ, ಆವೇಶ ಈ ಕಾರಣಗಳಿಂದಾಗಿ ಕವಿ ಕಾವ್ಯ ರಚನೆಯಲ್ಲಿ ತಪ್ಪು ಮಾಡುವುದು ಸ್ವಾಭಾವಿಕ. ಇಂಥ ತಪ್ಪುಗಳನ್ನು ದೋಷ ಎಂದು ಪರಿಗಣಿಸಬಾರದು. ಈ ಮಾತಿಗೆ ಪೂರಕವೆನ್ನುವಂತೆ ರಾಘವಾಂಕನ ನಡೆವರೆಡುವರೇ ಕುಳಿತವರೆಡುವರೇ
ಎಂಬ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಬಹುದು. ವಿಶ್ವನಾಥನು ಈ ಕುರಿತು ಹೇಳುತ್ತಾ, ರತ್ನದಲ್ಲಿ ಗೆರೆಗಳು ಕಂಡು ಬಂದರೆ ರತ್ನದ ಬೆಲೆ ಕಡಿಮೆಯಾಗುವುದಿಲ್ಲ, ಅದರಂತೆ ಕಾವ್ಯದಲ್ಲಿ ದೋಷವಿದ್ದರೆ ಕಾವ್ಯತ್ವ ನಾಶವಾಗುವುದಿಲ್ಲ ಎಂದಿದ್ದಾನೆ. ಮಮ್ಮಟನು ತದದೋಷ ಎಂಬುದಕ್ಕೆ ಬದಲಾಗಿ ಈಶ ದೋಷ ಅಂದರೆ ಸ್ವಲ್ಪ ದೋಷವುಳ್ಳದ್ದು ಎಂದು ಹೇಳಬಹುದಿತ್ತೆಂದು ವಿಶ್ವನಾಥ ಅಭಿಪ್ರಾಯಪಟ್ಟಿರುವನು. ಕನ್ನಡದ ಶ್ರೇಷ್ಠ ವಿದ್ವಾಂಸರಾದ BM ಶ್ರೀಕಂಠಯ್ಯನವರು 100 ದೋಷಗಳಿದ್ದರೂ ಜೀವವಿದ್ದರೆ ಕಾವ್ಯವು ಕಾವ್ಯವೇ ಎಂದು ಪ್ರತಿಕ್ರಿಯಿಸಿದ್ದಾರೆ. ಅವರ ಪ್ರಕಾರ ಜೀವವೆಂದರೆ ರಸ ಎನ್ನಬಹುದು. ಮಮ್ಮಟನು ಕಾವ್ಯದ ಶೋಭೆಗೆ ಗುಣಗಳು ಕಾರಣ ಎಂದು ಹೇಳುತ್ತಾ ಮಾಧುರ್ಯ, ಓಜಸ್ಸು ಮತ್ತು ಪ್ರಸಾದ ಈ 3 ಪ್ರಮುಖ ಗುಣಗಳೆಂದು ತಿಳಿಸಿದ್ದಾನೆ. ಆದರೆ ಮಮ್ಮಟ ಕಾವ್ಯದ ಜೀವಾಳದ ರಸದ ಬಗ್ಗೆ ಪ್ರಸ್ತಾಪಿಸದೇ ಇದ್ದುದು ಆಶ್ಚರ್ಯವಾಗಿದೆ. ಇನ್ನು ಮುಂದಿನ ಅಲಂಕಾರಿಕನೆಂದರೆ ಅವನು ವಿಶ್ವನಾಥ. ವಿಶ್ವನಾಥ ತನ್ನ ಸಾಹಿತ್ಯ ದರ್ಪಣ ಕೃತಿಯಲ್ಲಿ ಕಾವ್ಯದ ವ್ಯಾಖ್ಯೆಯನ್ನು ವಾಕ್ಯಂ ರಸಾತ್ಮಕಂ ಕಾವ್ಯಂ ಎಂದು ಸೂತ್ರಬದ್ಧವಾಗಿ ತಿಳಿಸಿದ್ದಾನೆ. ಅಂದರೆ ರಸಾತ್ಮಕವಾಗಿರುವ ವಾಕ್ಯವೇ ಕಾವ್ಯ. ಈ ಹಿನ್ನೆಲೆಯಲ್ಲಿ ಭರತನು ತನ್ನ ನಾಟ್ಯಶಾಸ್ತ್ರ ಕೃತಿಯಲ್ಲಿ ಕಾವ್ಯದ ವ್ಯಾಖ್ಯೆಯನ್ನು ಹೇಳಿಲ್ಲವಾದರೂ ನಾಟಕದಲ್ಲಿ ರಸ ಪ್ರಮುಖವಾದವೆಂದು ತಿಳಿಸಿದ್ದಾನೆ. ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವನಾಥನು ನಾಟಕದಲ್ಲಿ ರಸವು ಪ್ರಮುಖವಾದರೆ ಕಾವ್ಯವು ರಸಪೂರ್ಣವಾಗಿರಬೇಕೆಂದು ತಿಳಿಸುತ್ತಾನೆ. ಕಾವ್ಯದಲ್ಲಿ ಕೆಲ ಪದ್ಯಗಳು ನಿರಸವಾಗಿದ್ದರೂ ಅವಕ್ಕೆ ರಸವತ್ತಾದ ವಾಕ್ಯದಿಂದ ಪುಷ್ಟಿ ದೊರೆಯುತ್ತದೆ ಎಂದಿದ್ದಾನೆ. ಒಟ್ಟಿನಲ್ಲಿ ವಿಶ್ವನಾಥ ರಸ ಕಾವ್ಯಕ್ಕೆ ಆತ್ಮಸ್ವರೂಪದಂತಿರಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಇನ್ನು ಕೊನೆಯದಾಗಿ ಜಗನ್ನಾಥ ತನ್ನ ರಸರತ್ನಾಕರ ಕೃತಿಯಲ್ಲಿ ಕಾವ್ಯದ ವ್ಯಾಖ್ಯೆಯನ್ನು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಎಂದು ಹೇಳಿರುವನು. ಇವನ ದೃಷ್ಟಿಯಲ್ಲಿ ರಮಣೀಯ ಅಂತಂದ್ರೆ ಸುಖ, ಆನಂದ ಅಂತ ಅರ್ಥ. ರಮಣೀಯವಾದ ಅರ್ಥವನ್ನು ಪ್ರತಿಪಾದಿಸುವ ಶಬ್ದವೇ ಕಾವ್ಯವಾಗಿದೆ. ಆನಂದವು ವ್ಯಕ್ತಿಗತವಾಗದೆ ಎಲ್ಲರಿಗೆ ಅನ್ವಯಿಸುವಂತಿರಬೇಕು, ಲೋಕೋತ್ತರವಾಗಿ ಅನ್ವಯಿಸುವಂತಿರಬೇಕು ಎಂದಿದ್ದಾನೆ. ಉದಾಹರಣೆಗೆ, ರಸಿಕನಾಡಿದ ಮಾತು ಶಶಿ ಉದಯಿಸಿ ಬಂದಂತೆ ಎಂಬ ಮಾತು ವ್ಯಕ್ತಿಗತವಾದುದಲ್ಲ, ಹೊರತು ಲೋಕೋತ್ತರವಾಗಿ ಅನ್ವಯಿಸುವಂತಹುದು. ಇಂತಹ ಶಬ್ದಗಳಿಂದ ಹೊರಡುವ ಅರ್ಥ ಸಹೃದಯರಿಗೆ ಆನಂದವನ್ನುಂಟು ಮಾಡುತ್ತದೆ. ಆನಂದವನ್ನುಂಟು ಮಾಡುವ ಈ ಶಬ್ದಾರ್ಥಗಳೇ ಕಾವ್ಯವೆಂದು ಜಗನ್ನಾಥನು ತನ್ನ ಕೃತಿಯಾದಂಥ ರಸರತ್ನಾಕರ ಕೃತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಒಟ್ಟಿನಲ್ಲಿ ಎಲ್ಲ ಅಲಂಕಾರಿಕರ ಕಾವ್ಯ ಲಕ್ಷಣಗಳನ್ನು ನಾವು ತಿಳಿದುಕೊಂಡಿದ್ದೇವೆ, ಅವರ ವಿಚಾರಗಳನ್ನು ಅರ್ಥೈಸಿಕೊಂಡಿದ್ದೇವೆ ಎಂದು ಹೇಳುತ್ತಾ ಮುಂದಿನ ಕೃತಿಯನ್ನು, ಮುಂದಿನ ಅಲಂಕಾರಿಕರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಎಂದು ಇಲ್ಲಿಯವರೆಗೆ ಆಲಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.